ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 27 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕನ್ಸಲ ಹೋಗೇ ಅನ್ರಪ್ಪ ಹೋಗೇ ನಾನು ಒಬ್ಳೆ ಹೇಳ್ತೀನಿ. ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಮಲೆ ಮಹದೇಶ್ವರ ಬೆಟ್ಟದ ವಿಡಿಯೋ ಆಗಿರುತ್ತೆ. ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಏನೆಲ್ಲ ಆಯಿತು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮಲೆ ಮಹದೇಶ್ವರ ನಮ್ಮ ಮಾದಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡ್ತಾನೆ ಅಂತ ಕೇಳ್ಕೊತೀನಿ. ಮಾದಪ್ಪ ನಮ್ಮ ಮನೆ ದೇವರಾಗಿರೋದ್ರಿಂದ ಒಂದು ವರ್ಷಕ್ಕೆ 3ರಿಂದ 4 ಸಲ ನಾವು ಹೋಗುವಂಥದ್ದು ವಾಡಿಕೆ. ಈಗ ಒಂದು 3-4 ತಿಂಗಳಿಂದ ಹೋಗಿ ಬಂದಿದ್ವಿ, ಮತ್ತೆ ಹೋಗ್ತಾ ಇದ್ದೀವಿ. ನೀವಿವಾಗ ನೋಡ್ತಾ ಇರೋದು ನಮ್ಮ ಕಾವೇರಿ ಹೊಳೆ. ಕಾವೇರಿ ಗಲಾಟೆ ನಡೀತಾ ಇರೋ ಸಂದರ್ಭದಲ್ಲಿ ಕಾವೇರಿ ನದಿಯನ್ನು ನೋಡಿದ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಕಾವೇರಿ ನಮ್ಮದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ದಾರಿಯಲ್ಲಿ ಕಬ್ನಾಲ್ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ಕೊಂಡು ಬಂದಿರ್ತೀರೋ ಅವ್ರಿಗೆ ಈ ಪ್ಲೇಸ್ ಗೊತ್ತು. ಪ್ರತಿ ಸಲ ಬೆಟ್ಟಕ್ಕೆ ಹೋಗಬೇಕಾದ್ರೂ ಇದೇ ಜಾಗದಲ್ಲಿ ಕಬ್ನಾಲ್ ಕುಡಿದು ನಾವು ಮುಂದೆ ಹೋಗೋದು. ಕಬ್ನಾಲ್ ಕುಡಿದು ಪ್ರಯಾಣವನ್ನು ಬೆಳೆಸಿದ್ವಿ. ನನಗೆ ಸಲಿ ಹೇಳೋ ಥರ ಸ್ವಲ್ಪ ಮಾದೇಶ್ವರನ ಬೆಟ್ಟ ಅಂತಂದರೆ ವಾಮಿಟಿಂಗ್ ಆಗೋದು ಜಾಸ್ತಿ ಇಲ್ಲಿ ಸುತ್ತಿದೆಯಲ್ಲ, ಅದಕ್ಕೆ ಫೈನಲಿ ನಾವು ತಾಳು ಬೆಟ್ಟದ ಹತ್ರ ಬಂದು ಇಳಿದ್ವಿ. ಮಾದಪ್ಪನ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ತಾಳು ಬೆಟ್ಟದಲ್ಲಿ ಇಳಿದು ಧೂಪ ಹಾಕಿ ಕೈ ಮುಗಿದು ನಮ್ಮ ಪ್ರಯಾಣವನ್ನು ಬೆಳೆಸುವಂಥದ್ದು ವಾಡಿಕೆ. ಅದೇ ರೀತಿ ಬಂದ್ವಿ, ತಾಳು ಬೆಟ್ಟಕ್ಕೆ ಬಂದ್ವಿ. ಮಾದಪ್ಪ ತಾಳ್ಬೆಟ್ಟದಿಂದ ಈಗ ಬೆಟ್ಟ ಕೂದಲೆಲ್ಲ ಮೆಸ್ಸಿ ಆಗೈತೆ. ತಾಳ್ ಬೆಟ್ಟ ಹತ್ತತಾ ನಾವು ಮಾದಪ್ಪನಿಗೆ ಉಗೆನ ಹೇಳ್ಕೊಂಡು ಹೋಗ್ತಿರ್ತೀವಿ. ಇಲ್ಲಿ ಬೆಟ್ಟಗಳನ್ನ ನೋಡೋದೇ ಒಂದು ಚಂದ. ಇನ್ನೇನು ಬೆಟ್ಟ ರೀಚ್ ಆದ್ವಿ ಅನ್ನೋವಾಗ ಹುಲಿ ಮೇಲೆ ಕೂತಿರೋ ಮಾದಪ್ಪನ ಸ್ಟ್ಯಾಚು ನೋಡಿದ್ರೆ ಫೈನಲಿ ನಾವು ಬಂದು ತಲುಪಿದ್ವಿ ಅನ್ನೋ ಒಂಥರ ಖುಷಿ. ಹೋಗ್ತಾನೆ ಇದನ್ನು ವೀಡಿಯೋ ಮಾಡ್ಕೊಂಡ್ವಿ. ನಾವು 1:15 ಮನೆ ಬಿಟ್ಟಿದ್ದಕ್ಕೆ ಇಲ್ಲಿಗೆ 3:45 ಬಂದು ನಾವು ರೀಚ್ ಆದ್ವಿ. ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವು ಎಲ್ಲಿಗೆ ಬಂದಿದ್ದೀವಿ? ಯಾವ ಮಾಮಿ ಬೆಟ್ಟ? ಫೈನಲಿ ಮಾದಪ್ಪನ ಬೆಟ್ಟಕ್ಕೆ ಬಂದ್ವಿ. ಮಾದಪ್ಪನ ದರ್ಶನ ಮಾಡೋದಷ್ಟೇ ಬಾಕಿ. ಐ ಆಮ್ ವೈಟಿಂಗ್. ಬೆಟ್ಟಕ್ಕೆ ಬಂದಿದ್ದೀವಿ. ಏನೇನೋ ಚೇಂಜ್ ಮಾಡಿಬಿಟ್ಟವ್ರೆ, ಆ ಕಡೆ ಹೋಗ್ಬೇಕಿದ್ದನ್ನ ಈ ಕಡೆ ಮಾಡೋರೆ, ಏನೇನೋ ಕಟ್ತಾವ್ರೆ ಹೊಸದಾಗಿ. ಜೋಬಲ್ಲಿ ಇಟ್ಕೊಂಡು ಬಸಪ್ಪ, ಆಲಂಬಾಡಿ ಬಸಪ್ಪ. ನಾವು ಫಸ್ಟ್ ಬಂದ ತಕ್ಷಣ ಆಲಂಬಾಡಿ ಬಸವನ ದರ್ಶನ ಪಡೆದು ಆಮೇಲೆ ಮಾದಪ್ಪನ ದರ್ಶನಕ್ಕೆ ಹೋಗ್ತೀವಿ. ನಾವು ಬಂದಿರೋದು ಶನಿವಾರನೇ ಆದರೂ ಅಷ್ಟೇನು ಜನ ಇರಲಿಲ್ಲ, ಖಾಲಿ ಇತ್ತು. ದರ್ಶನ ಮಾಡೋಣ ಅಂತ ಹೇಳಿ ಲೈನಿಗೆ ಹೋದ್ವಿ. ಕ್ಯೂ ಅಲ್ಲಿ ಹೋಯ್ತಾ ಇದ್ದೀವಿ. ನಾವು ಬಂದಿದ್ದ ಟೈಮ್ಗೆ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ಗಾಳಿ, ಒಂಥರ ತಂಪಾದ ವಾತಾವರಣ. ನೀವೇನೇ ಹೇಳಿ ಮಾದಪ್ಪನ ಬೆಟ್ಟ ಅಂದ್ರೆ ನೆಮ್ಮದಿ. ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ. ನನ್ನ ಹೈಟ್ ಪ್ರಾಬ್ಲಮಿಂದ ವಿಡಿಯೋ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ದೇವ್ರ ದರ್ಶನವಂತೂ ತುಂಬ ಚೆನ್ನಾಗಾಯಿತು. ದೇವ್ರ ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಳ್ಳಿ.
ಬೀದ ಭಕ್ತರ ಮನೆ ಹಿಂಬಾಗಿ ತುಂಬಿ ತುಂಬಿ ತುಳುಕಾಡ್ದ. ಏ ಚಿನ್ನು ತಮಾಷೆ ಆಡ್ಬೇಡ. ಏ ಸುಮ್ಮನೆ ನಡಿಯೋ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಲಾಡು ಪ್ರಸಾದ ತಗೊಂಡು ತಂದಿರೋ ಅಕ್ಕಿ ಮತ್ತು ಬೆಲ್ಲನ ಅನ್ನದಾಸೋಹ ಕೊಟ್ಟು ಪ್ರಸಾದನ ತಿಂದ್ಕೊಂಡು ನಾವು ಹೊರಟ್ವಿ. ಇಲ್ಲಿ ನಾಟಕ ಕೂಡ ನಡೀತಾ ಇತ್ತು, ಅದನ್ನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇವತ್ತು ನಂದು ಒಂದು ಅರ್ಕೆ ಬ್ಯಾಲೆನ್ಸ್ ಇತ್ತು. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಗ ದೇವ್ರಿಗೆ ಹಾಕ್ತೀನಿ ಅಂತ ಅರ್ಸ್ಕೊಂಡಿದ್ದೆ, ಅದು ಒಂದು ಬ್ಯಾಲೆನ್ಸ್ ಇತ್ತು, ಅದು ಕೂಡ ಇವತ್ತು ಕಂಪ್ಲೀಟ್ ಆಯಿತು. ಬೆಟ್ಟ 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 ಮಲೆ ಮಹಾದೇಶ್ವರಾಯ ನಮಃ ಅನ್ನೋ ಚಾಂಟ್ ಕೇಳ್ತಿದ್ರೇ ಸಾಕು, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇವಾಗ ಅನ್ನದಾಸೋಹದ ಕಡೆಗೆ ಹೊರಟ್ವಿ, ಪ್ರಸಾದ ಇದ್ರೆ ತಿನ್ನೋಣ ಅಂತ ಹೇಳಿ ದರ್ಶನ ಮಾಡಿಕೊಂಡು ಹೊರಟ್ವಿ. ನಾವು ಪ್ರತಿ ಸಲ ಬಂದಾಗಲೂ ಅಕ್ಕಿ ಬೆಲ್ಲ ತರ್ತೀವಿ, ತಂದು ಇಲ್ಲಿ ಕೊಟ್ವಿ. ಅಣ್ಣವ್ರ ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು 4 ಗಂಟೆ ಆದ್ರೂ ಇನ್ನೂ ಪ್ರಸಾದ ಕೊಡ್ತಾಯಿದ್ರು. ಬಿಸಿ ಬಾತು, ತರಕಾರಿ ಕೂಟು ಮತ್ತು ಪಾಯಸವನ್ನು ಕೊಡ್ತಾಯಿದ್ರು. ಈ ಸ್ಥಳದಲ್ಲಿ 3 ಹೊತ್ತು ಊಟಕ್ಕೆ ಮಾತ್ರ ಏನೂ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಅಮ್ಮ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ದೇವರ ಪ್ರಸಾದ ಕೂಡ ಸಿಕ್ತು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಮನಸ್ಸಿಗೆ ಸಂತೋಷ ಕೂಡ ಆಯಿತು. ದೇವರ ದರ್ಶನ ಮುಗಿಸಿ ಪ್ರಸಾದ ಸ್ವೀಕರಿಸಿ ಊರ ಕಡೆಗೆ ಹೊರಟ್ವಿ. ಇದಾಗಿತ್ತು ಮಲೆ ಮಹದೇಶ್ವರ ಬೆಟ್ಟದ ವಿಡಿಯೋ, ದೇವರ ವಿಡಿಯೋ, ದೇವಾಲಯ ದರ್ಶನ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆ ಮಲೆ ಮಹದೇಶ್ವರನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಹೊಸ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್.